ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ, ನೀವು ಈಗ ಕನ್ನಡಿಯಲ್ಲಿ ನಿಮ್ಮನ್ನು ನೋಡುತ್ತಿದ್ದೀರಾ? ನೀವು ಯಾರನ್ನು ನೋಡುತ್ತಿದ್ದೀರಿ ಎಂಬುದರ ಬಗ್ಗೆ ನೀವು ಹೆಮ್ಮೆಪಡುತ್ತೀರಾ? ಅಥವಾ ನೀವು ತಿಂಗಳುಗಳು ಅಥವಾ ವರ್ಷಗಳಿಂದ ಬದಲಾವಣೆಗಳನ್ನು ಮಾಡಲು ಮಾತನಾಡುತ್ತಿರುವ ವ್ಯಕ್ತಿಯನ್ನು ನೋಡುತ್ತಿದ್ದೀರಾ, ಆದರೆ ಇನ್ನೂ ಏನನ್ನೂ ಮಾಡಿಲ್ಲವೇ? 2026 ಬರುತ್ತಿದೆ ಮತ್ತು ನಾನು ನಿಮಗೆ ಸತ್ಯವನ್ನು ಹೇಳಲು ಬಯಸುತ್ತೇನೆ. ಈ ವಿಡಿಯೋವನ್ನು ನೋಡುತ್ತಿರುವ ಹೆಚ್ಚಿನ ಜನರು ಈ ವರ್ಷವನ್ನು 2025 ರಂತೆಯೇ ಪ್ರವೇಶಿಸುತ್ತಾರೆ. ಅದೇ ಸಮರ್ಥನೆಗಳು, ಅದೇ ಸಮಸ್ಯೆಗಳು, ಅದೇ ವ್ಯಕ್ತಿತ್ವ, ಆದರೆ ಅದು ಹಾಗಿರಬೇಕಾಗಿಲ್ಲ, ಏಕೆಂದರೆ ನೀವು ಯಾರಾಗಿದ್ದೀರಿ ಮತ್ತು ನೀವು ಯಾರಾಗಲು ಬಯಸುತ್ತೀರಿ ಎಂಬುದರ ನಡುವಿನ ಅಂತರವು ನೀವು ಯೋಚಿಸುವಷ್ಟು ದೊಡ್ಡದಲ್ಲ. ಇದು ವರ್ಷಗಳನ್ನು ತೆಗೆದುಕೊಳ್ಳುವ ಕೆಲವು ದೊಡ್ಡ ಬದಲಾವಣೆಯಲ್ಲ, ಇದು ಕೇವಲ 6 ಅಭ್ಯಾಸಗಳು. ಈ 6 ವಿಷಯಗಳನ್ನು ನೀವು ಈಗಲೇ ರೂಢಿಸಿಕೊಂಡರೆ, ಮುಂದಿನ ವರ್ಷ ಈ ಸಮಯದಲ್ಲಿ ನೀವು ಗುರುತಿಸಲಾಗದಷ್ಟು ಬದಲಾಗುತ್ತೀರಿ. ಆದ್ದರಿಂದ ನೀವು ಬದಲಾಗಲು ಬಯಸಿದರೆ, ನನಗೆ ನಿಮ್ಮ ಜೀವನದ 10 ನಿಮಿಷಗಳನ್ನು ನೀಡಿ ಮತ್ತು ನೀವು ಸಾಧ್ಯವಾಗದಿದ್ದರೆ, ದಯವಿಟ್ಟು ಈ ವಿಡಿಯೋವನ್ನು ಬಿಟ್ಟು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿ. ಸ್ಕ್ರೋಲಿಂಗ್ನೊಂದಿಗೆ ನಿಮಗೆ ಶುಭವಾಗಲಿ. ಅಭ್ಯಾಸ 1: ಪ್ರಪಂಚಕ್ಕಿಂತ ಮೊದಲು ಎಚ್ಚರಗೊಳ್ಳುವುದು. ಈ ಮೊದಲ ಅಭ್ಯಾಸವು ಇತರ ಎಲ್ಲದಕ್ಕೂ ಆಧಾರವಾಗಿದೆ. ಈಗ ನಾನು 5 ಗಂಟೆಗೆ ಎಚ್ಚರಗೊಳ್ಳುವ ಬಗ್ಗೆ ಮಾತನಾಡುತ್ತಿಲ್ಲ. ಇದು ಎಲ್ಲರಿಗೂ ಸಾಧ್ಯವಾಗದಿರಬಹುದು, ಆದರೆ ಕನಿಷ್ಠ 6 ಗಂಟೆಗೆ ಎಚ್ಚರಗೊಳ್ಳಲು ಪ್ರಯತ್ನಿಸಿ. ನಿಖರವಾದ ಸಮಯದಲ್ಲಿ ಎಚ್ಚರಗೊಳ್ಳುವುದು ಅಲ್ಲ, ಆದರೆ ಹೆಚ್ಚಿನ ಜನರು ಮಾಡುವ ಮೊದಲು ಎಚ್ಚರಗೊಳ್ಳುವುದು. ನಿಮಗೆ ಏನನ್ನಾದರೂ ಹೇಳುತ್ತೇನೆ, ತಮ್ಮ ಜೀವನದಲ್ಲಿ ಅರ್ಥಪೂರ್ಣವಾದದ್ದನ್ನು ಮಾಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಮುನ್ನ ಎಚ್ಚರಗೊಳ್ಳುತ್ತಾರೆ. ಮುಂಜಾನೆ ನಿಮಗೆ ಮಾತ್ರ ಸೇರಿದ ಸಮಯವಾಗಿದೆ. ಯಾವುದೇ ಗೊಂದಲಗಳಿಲ್ಲ, ಯಾವುದೇ ಶಬ್ದವಿಲ್ಲ, ಯಾವುದೇ ಅಧಿಸೂಚನೆಗಳಿಲ್ಲ, ಕೇವಲ ನೀವು. ಇದು ಶುದ್ಧ, ಅಡಚಣೆಯಿಲ್ಲದ ಗಮನ ಸಮಯವಾಗಿದೆ. ಅಭ್ಯಾಸ 2: ಪ್ರೀತಿಯನ್ನು ಬೆನ್ನಟ್ಟಬೇಡಿ, ಗುರಿಯನ್ನು ಬೆನ್ನಟ್ಟಿ. ಸರಿ, ಇದು ಕೆಲವರಿಗೆ ಕಿರಿಕಿರಿಯುಂಟು ಮಾಡಬಹುದು, ಆದರೆ ಇದನ್ನು ಹೇಳಬೇಕು. ಸಂಬಂಧಗಳನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ, ಒಬ್ಬನನ್ನು ಹುಡುಕುವುದರಲ್ಲಿ ಮುಳುಗುವುದನ್ನು ನಿಲ್ಲಿಸಿ, ನಿಮಗೆ ಯಾರಾದರೂ ಇಂದ್ರಿಮನಸ್ಸು ಮಾಡಲು ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ. ನಿಮ್ಮನ್ನು ನೀವು ರೂಪಿಸಿಕೊಳ್ಳುವುದರ ಮೇಲೆ ಗಮನ ಕೇಂದ್ರೀಕರಿಸಿ, ನಿಮ್ಮ ಕೌಶಲ್ಯಗಳು, ಬ್ಯಾಂಕ್ ಬ್ಯಾಲೆನ್ಸ್, ಭವಿಷ್ಯ, ಮನಸ್ಸು ಮತ್ತು ದೇಹ. ನೀವು ನಿಮ್ಮ ಮೇಲೆ ಗಮನ ಕೇಂದ್ರೀಕರಿಸಲು ಪ್ರಾರಂಭಿಸಿದಾಗ, ಪ್ರೀತಿಯು ಸ್ವಯಂಚಾಲಿತವಾಗಿ ನಿಮ್ಮನ್ನು ಆಕರ್ಷಿಸಲು ಪ್ರಾರಂಭಿಸುತ್ತದೆ. ಅಭ್ಯಾಸ 3: ಪ್ರತಿದಿನ ನಿಮ್ಮ ದೇಹಕ್ಕೆ ತರಬೇತಿ ನೀಡಿ. ನಾನು ಪ್ರತಿದಿನ 2 ಅಥವಾ 3 ಗಂಟೆಗಳ ಕಾಲ ಜಿಮ್ಗೆ ಹೋಗುವುದು ಅಥವಾ ಬಾಡಿಬಿಲ್ಡರ್ ಆಗುವುದರ ಬಗ್ಗೆ ಮಾತನಾಡುತ್ತಿಲ್ಲ. ನಾನು ಪ್ರತಿದಿನ ಉದ್ದೇಶದಿಂದ ನಿಮ್ಮ ದೇಹವನ್ನು ಚಲಿಸುವಂತೆ ಹೇಳುತ್ತಿದ್ದೇನೆ. ಯೋಗ ಮಾಡಿ, ಸ್ಟ್ರೆಚಿಂಗ್ ಮಾಡಿ, ಧ್ಯಾನ ಮಾಡಿ, ಓಡಿ ಅಥವಾ ಪ್ರತಿದಿನ ನಡೆಯಿರಿ. ಏನನ್ನಾದರೂ ಆಯ್ಕೆ ಮಾಡಿ ಮತ್ತು ಅದನ್ನು ಪ್ರತಿದಿನ ಮಾಡಿ. ನನಗೆ ಸ್ಪಷ್ಟವಾಗಿ ಹೇಳಲು ಬಿಡಿ, ತಮ್ಮನ್ನು ತಾವು ನೋಡಿಕೊಳ್ಳುವ ಜನರನ್ನು ಜನರು ಗೌರವಿಸುತ್ತಾರೆ. ಅಭ್ಯಾಸ 4: ಪ್ರತಿದಿನ ಹೊಸದನ್ನು ಕಲಿಯಲು 1 ಗಂಟೆ ಕಳೆಯಿರಿ. ನಿಮ್ಮನ್ನು ಹೆಚ್ಚು ಮೌಲ್ಯಯುತವಾಗಿಸುವ ಕೌಶಲ್ಯವನ್ನು ಆಯ್ಕೆ ಮಾಡಿ. ಕಾಪಿರೈಟಿಂಗ್, ಮಾರಾಟ, ಹಣಕಾಸು, ವಿಡಿಯೋ ಎಡಿಟಿಂಗ್, ಕೋಡಿಂಗ್ ಮುಂತಾದ ಕೌಶಲ್ಯಗಳು. ನಿಮ್ಮ ಭವಿಷ್ಯದ ಗುರಿಗಳಿಗೆ ಹೊಂದಿಕೆಯಾಗುವ ಕೌಶಲ್ಯಗಳನ್ನು ಕಲಿಯಿರಿ. ಅದರಲ್ಲಿ ಉತ್ತಮಗೊಳ್ಳಲು ಪ್ರತಿದಿನ 1 ಗಂಟೆ ಕಳೆಯಿರಿ. ಕೌಶಲ್ಯಗಳು ನಿಮಗೆ ತಿಳಿದಿರದ ಅವಕಾಶಗಳಿಗೆ ದ್ವಾರಗಳನ್ನು ತೆರೆಯುತ್ತವೆ. ಅಭ್ಯಾಸ 5: ಏಕಾಂತವಾಗಿ ನಡೆಯಿರಿ. 2026 ರಲ್ಲಿ ರೂಪಿಸಿಕೊಳ್ಳಲು ಅತ್ಯಂತ ಶಕ್ತಿಯುತವಾದ ಅಭ್ಯಾಸಗಳಲ್ಲಿ ಒಂದಾಗಿದೆ. ಸಂಗೀತವಿಲ್ಲದೆ, ಫೋನ್ ಇಲ್ಲದೆ, ಯಾರಿಗೂ ಮಾತನಾಡದೆ, ಕೇವಲ ನಿಮ್ಮೊಂದಿಗೆ ಸಮಯ ಕಳೆಯಿರಿ. ಅದು ಮುಂಜಾನೆ ಅಥವಾ ರಾತ್ರಿಯ ನಡಿಗೆಯಾಗಿರಬಹುದು. ಅಭ್ಯಾಸ 6: ಸಾರ್ವಜನಿಕವಾಗಿ ಮಾತನಾಡುವುದನ್ನು ಅಭ್ಯಾಸ ಮಾಡಿ. ಕನ್ನಡಿಯಲ್ಲಿ ಮಾತನಾಡುವುದಾದರೂ, ಯಾರೂ ನೋಡದಿದ್ದರೂ ಮಾತನಾಡುವುದನ್ನು ಅಭ್ಯಾಸ ಮಾಡಿ. ಚೆನ್ನಾಗಿ ಮಾತನಾಡುವ ಜನರು ಮಾತನಾಡದವರಿಗಿಂತ ಹೆಚ್ಚು ಏರುತ್ತಾರೆ. ನೀವು ಎಷ್ಟು ಬುದ್ಧಿವಂತರಾಗಿದ್ದರೂ ಅಥವಾ ಪ್ರತಿಭಾವಂತರಾಗಿದ್ದರೂ, ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಮತ್ತು ವಿಶ್ವಾಸದಿಂದ ಸಂವಹನ ಮಾಡಲು ಸಾಧ್ಯವಾಗದಿದ್ದರೆ, ನೀವು ಯಾವಾಗಲೂ ಸೀಮಿತವಾಗಿರುತ್ತೀರಿ. ನೀವು ಚೆನ್ನಾಗಿ ಮಾತನಾಡುವಾಗ ಅವಕಾಶಗಳು ನಿಮ್ಮ ಮುಂದೆ ತೆರೆಯುತ್ತವೆ. ಈ ವಿಡಿಯೋವನ್ನು ಗಂಟೆಗಟ್ಟಲೆ ನೋಡುವ ಜನರಿರುತ್ತಾರೆ ಮತ್ತು ನಂತರ ಸ್ಕ್ರೋಲಿಂಗ್ ಮತ್ತು ಸಮಯ ವ್ಯರ್ಥ ಮಾಡುವ ಹಳೆಯ ಮಾದರಿಗೆ ಹಿಂತಿರುಗುತ್ತಾರೆ. ಅವರು 2025 ರಂತೆಯೇ 2026 ಅನ್ನು ಪ್ರವೇಶಿಸುತ್ತಾರೆ, ಭರವಸೆಯೊಂದಿಗೆ, ಆದರೆ ಯಾವುದೇ ಕ್ರಿಯೆಯಿಲ್ಲದೆ.